ನಾನು ಬೇಸಿಕಲಿ ಹಾಸನ ನಮ್ಮ ಹಾಸನ ಡಿಸ್ಟ್ರಿಕ್ಟು ಚನ್ನಪಟ್ಟಣ ತಾಲೂಕು ಹಿರಿಸೇವೆ ಹೋಗ್ಲಿ. ಸೊ ನಾವು ಕೃಷಿಕರ ಕುಟುಂಬ ನಮ್ಮದು. ನಾವು ಒಂದು ಎತ್ತಿನ ಗಾಣ ಅಂತ ಒಂದು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೋಸ್ಕರ ಒಂದು ಗಾಣ ಓಪನ್ ಮಾಡಿದ್ದೀವಿ. ಆ ಗಾಣ ಬಂದು ಏನು ಅಂದರೆ ನಾವು ಕಾಯಿ ಸೀಮೆಯವರು, ನಮ್ಮ ಕಡೆ ಕಾಯಿ ಅನ್ನೋದು ಜಾಸ್ತಿ ಯಥೇಚ್ಛವಾಗಿ ಸಿಗುತ್ತೆ. ಸೊ ನಾವು ಅದನ್ನು ಕಾಯಿನ ಕಿಡಿಗಿ ಅದನ್ನು ಕೊಬ್ಬರಿಗೆ ಹಾಕಿ ಆ ಕೊಬ್ಬರಿ ಸೌಂದಿ ಅದನ್ನ ಮಂಡಿಗೆ ಹಾಕೋದು ಬಂದು ಅದ್ರ ಬಂದು ಆಯಿಲ್ನ ತೆಗೆದು ನಾವು ಗ್ರಾಹಕರಿಗೆ ಲೈಕ್ ಇದನ್ನು ಎಣ್ಣೆನ ಕೊಡ್ತಾ ಇದ್ದೀವಿ. ಸೊ ನಮ್ಮ ಹತ್ರ ಈ ಪುಂಗನೂರು ತಳಿ ಹೆಂಗೆ ಬಂತು ಅಂದರೆ 7 ವರ್ಷದಿಂದ ಒಂದು ಹಸು ತೊಗೊಂಡು ಬಂದಿದ್ದೆ ನಾನು. ಆ ಹಸು ನನ್ನ ಮಗ ಹುಟ್ಟಿದ್ದು ಇದಕ್ಕೆ ಹಾಲ್ಗೋಸ್ಕರ ನಾನು ತಂದಿದ್ದು. ಅದೇನಾಯಿತು, ಅದು ನಮ್ಮ ಮನೇಲಿ ಅದು ಹೆಚ್ಚು ಕಮ್ಮಿ 5 ಕರು ಕೊಟ್ಟಿದ್ದೆ. ಇದುವರೆಗೂ 5ರಿಂದ 6 ಕರು ಕೊಟ್ಟಿದೆ. ಅದರಲ್ಲಿ ಇದು ಮೊದಲನೇ ಕರು, ಇದು 2ನೇದು. ಇದನ್ನೇ ನಾವು ಕೂಟ ಮಾಡಿ ಇವತ್ತು ಜೊತೆ ಹುಟ್ಟಿರೋದೇ ಕೂಟ ಮಾಡಿದ್ದೀರಾ? ಹುಟ್ಟಿರೋದೇ ಕೂಟ ಮಾಡಿರೋದು. ಇದು ಕಡೆ ಬಿದ್ದಿದೆ. ಇದು 6ರಿಂದ ಇವಾಗ 8 ಬೀಳ್ತಾ ಇದೆ. ಸೊ ಇದು ನಾವು ಶೋಕಿಗೋಸ್ಕರ ಸಾಕಿಲ್ಲ, ಕೆಲಸ ಮಾಡ್ತೀವಿ ಇದರಲ್ಲಿ, ಎಣ್ಣೆ ತೆಗಿತೀವಿ. ಸೊ ಈ ಥರ ಕೃಷಿ ಮೇಳಕ್ಕೆ ಕರೆದ್ರು ಅಂತ ಹೇಳ್ಬಿಟ್ಟು ಈ ಥರ ತಂದಿದ್ದೀವಿ ಸರ್. ಎಷ್ಟೆಲ್ಲಾಗಿದೆ ಸರ್? ಯಾವ ರೀತಿ ಇದಿದೆ ಸರ್ ಇದು? ಸರ್ ಅದು ಹುಟ್ಟಿದ ಕರುಗಳು ಸರ್, ನಮ್ಮ ಮನೇಲೆ ಹುಟ್ಟಿದ ಕರುಗಳು. ಇದು ಕಡೆ ಬಿದ್ದಿದೆ, ಇವಾಗ 6ರಿಂದ 8 ಬಿದ್ದಿದೆ ಸರ್. ಸರ್ ಇವಾಗ ಪುಂಗೂರಲ್ಲೇ ಬೇರೆ ಬೇರೆ ಥರ ಇದೆ. ಸೊ ಯಾವ ರೀತಿ ಇವಾಗ ನೋಡಿ ತಗೊಳ್ಳೋರು ಇವಾಗ ತುಂಬ ಜನ ಇದು ಮಾಡ್ತಾ ಇದ್ದಾರೆ, ಯಾಕಂದರೆ ಹಾಲಲ್ಲಿ ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳ್ತಾರೆ. ಸೊ ಯಾವ ರೀತಿ ಸರ್ ಅದು? ಸರ್ ಇವಾಗ ಪುಂಗನೂರಲ್ಲಿ 3 ಥರ ವಿಂಗಡಿಸ್ತಾರೆ. ಒಂದು ಮಿನೇಚರ್ ಕ್ರಿಯೇಚರ್ ಅಂತ, ಅದು ಇವಾಗ ನಮ್ಮ ಸೈಂಟಿಸ್ಟ್ಗಳು ಅದನ್ನು ತುಂಬ ಇದು ಮಾಡಿಕೊಂಡೆ ಸಂಶೋಧನೆ ಮಾಡಿ ಅದನ್ನ ಮಿನೇಚರ್ ಕ್ರಿಯೇಚರ್ ಮಾಡಿರೋದು. ಅದು ನಿಮಗೆ ಡ್ವಾರ್ಫ್. ಪುಂಗನೂರು ಅಂದರೆ ಡ್ವಾರ್ಫ್ ಅಂದರೆ ಕುಳ್ಳ ಜಾತಿದು. ಸೊ ಆ ಡ್ವಾರ್ಫ್ ಅನ್ನೋದ್ರಲ್ಲಿ ಇದು ಹಿಂಗೆ ಬಂದು ಅದು ತಳಿಗಳನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾವತ್ತು ಪುಂಗನೂರು ಅಂದರೆ ಈ ಹಣೆ ಭಾಗ ತುಂಬ ಅಗಲ ಬರುತ್ತೆ, ಆಯ್ತಾ ಸರ್? ತುಂಬ ಹಣೆ ಈ ಅಗಲ ಬರುತ್ತೆ. ಪ್ಲಸ್ ಈ ಗೋಪುರ ಅನ್ನೋದು ಈ ಭುಜ ಅನ್ನೋದು ತುಂಬ 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 ದಪ್ಪವಾಗಿ ಅಂದರೆ ಇವಾಗ ಈ ಥರ ಫುಲ್ಲು ಅಲ್ಲಾಡ್ತಾ ಇರುತ್ತೆ ಒಂದು ಆ ಲೆಕ್ಕಾಚಾರಕ್ಕೆ. ಆಮೇಲೆ ಚರ್ಮ ಅನ್ನೋದು ಮಂದ ಇರುತ್ತೆ. ಸೊ ಕಾಲು ನಿಮಗೆ 2 ಗೇಣ್ ಬರೋದು. ಅದಾದಮೇಲೆ ಬಾಲ ನೆಲಕ್ಕೆ ಟಚ್ ಆಗುತ್ತೆ ಸರ್. ಈ ಆಲ್ಮೋಸ್ಟ್ ಫ್ಯೂಚರ್ಸ್ ಇರೋದು ಪ್ಯೂರ್ ಪುಂಗನೂರು ಅಂತ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಸರ್ ಕೆಲವ್ರು ಹೇಳ್ತಾರೆ ಪುಂಗನೂರ್ಗೆ ಈ ಥರ ಕೊಂಬರಲ್ಲ ಅಂತಾರೆ. ಕೊಂಬರಲ್ಲ ಅಂದರೆ ಸರ್ ಇವಾಗ ನೀವು ಬೀಜ ಆಮೇಲೆ ಲೈಕ್ ಅದು ಬಿತ್ತನೆಲಿದ್ದಾಗ ಏನಾಗುತ್ತೆ, ನಿಮಗೆ ಕೋಡು ಯಥೇಚ್ಛವಾಗಿ ಬೆಳ್ಕೊಂಡು ಹೋಗುತ್ತೆ. ಓಕೆ, ಹೆಂಗೆ ಅಂದರೆ ಅದು ಹೀಗೆ. ಯಾಕಂದರೆ ನಾನು ಇದನ್ನ ನೀವು ಮಿನಿಮಮ್ ಆಗಿ ನಾನು ಯಾವುದೇ ಇದಕ್ಕೆ ಏನಪ್ಪ ಯಾವುದೇ ಫಂಕ್ಷನ್ಗೆ ಹೋದ್ರು ಯಾವುದೇ ಮೆರವಣಿಗೆಗೆ ಹೋದ್ರು ನಾನು ಕೋಡ್ನ ಎರಿಸ್ತೀನಿ. ನಾವು ಹಳ್ಳಿಕಾರ ಸಾಕೋರು, ನಾವು ಕರ್ನಾಟಕದವರು. ನಾವು ನಮಗೆ ಹಳ್ಳಿಕಾರ ಅಂದರೆ ಒಂದು ಗೊತ್ತಲ್ಲ ಸರ್ ನಿಮಗೆ, ಹಳ್ಳಿಕಾರ ದತ್ತಿ ಮಾಡಿಸೋದು, ಕೊಂಬು ಮಾಡಿಸೋದು ಎಷ್ಟು ತಿಡಿಸ್ತೀವಿ ಅಂತ. ಸೊ ಇದನ್ನು ನಾನು ಕಸಿ ಮಾಡಿಸಿ ನಾನು ಓರಿಗಳು ಮಾಡ್ಕೊಂಡಿದ್ದೀನಿ. ಈ ಕೆಲಸ ಯಾರು ಮಾಡಲ್ಲ. ಯಾವುದೋ ಇದನ್ನು ಪುಂಗನೂರನ್ನ ಯಾವಾಗ ಎಲ್ಲ ಬಿತ್ತನೆ ಇಟ್ಟಿರ್ತಾರೆ, 1000 ರೂಪಾಯಿ ಸಾಧಿಸ್ತಾರೆ. ಅದನ್ನು ಈಗ ಬಕ್ರೀದ್ ಟೈಮಲ್ಲಿ ಏನಾಗುತ್ತೆ, ಬಂದು ಕೇಳ್ತಾರೆ, ನಾವು ತುಂಬ ಪ್ರೀತಿಯಿಂದ ಸಾಕ್ತೀವಿ ಕೊಡಿ ಅಂತ. ಯಾವುದೇ ಕಾರಣಕ್ಕೂ ಕೊಡಲ್ಲ. ಬಟ್ ಆದರೆ ಇದನ್ನ ನಾನು ಇದು ಕಸಿ ಮಾಡಿಸಿ ಇವತ್ತು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಇವತ್ತು ನನ್ನ ಬಾಳಿಕೆ ಬರ್ತಾ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಕೆಲಸ ಮಾಡಿದ್ರು ಇದು ಯಾವುದೇ ಕಾರಣಕ್ಕೂ ಸುಸ್ತಾಗಲ್ಲ. ಮನುಷ್ಯ ಸುಸ್ತಾಗೋದು ಇದು ಸುಸ್ತು ಅನ್ನೋದು ಕಾಣಲ್ಲ. ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ನಮಗೆ ಸಣ್ಣ ಮೇಂಟೆನೆನ್ಸ್ ಕಮ್ಮಿ. ಒಂದು ದಿನಕ್ಕೆ ಇದು 5ರಿಂದ 6 kg ನಿಮಗೆ ಗ್ರೇಸಿಂಗ್ ಲೈಕ್ ಅಷ್ಟೇ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಮ ಗ್ರಾಸ್ ಅನ್ನೋದು ಒಂದು 5 ನಿಮಿಷಕ್ಕೆ ನೀವು ಕುಯ್ಕೊಂಡ್ಬಿಡ್ಬೋದು. ಸ್ಟಾಲ್ ಫೀಡಿಂಗ್ ಮಾಡ್ತೀನಿ ಅಂದರೆ ಇಲ್ಲ ಕಟ್ಟಾಕಿದ್ರೆ ಒಂದೇ ಒಂದು ಕಟ್ ಸಾಕು. ಅಚ್ಚುಕಟ್ಟಾಗಿ ತಿಂದ್ಬಿಟ್ಟೆ ನೀವು ಬೇರೆ ಕಡೆ ಕಟ್ಟಕ್ಕೋದ್ರೂ ಮೇಯ್ದ್ಬಿಟ್ಟು ಮನಿಕೊಳ್ಳುತ್ತೆ, ಮೇಯಲ್ಲ ಮಲ್ಕೊಳ್ಳುತ್ತೆ. ಸೊ ನಿಮಗೆ ಹೆಂಗೆ ಅಂದರೆ 5 kg ಹುಲ್ಲಿಗೆ 2 ಲೀಟ್ರ್ ಹಾಲು ಸಿಗುತ್ತೆ ಕಂಪ್ಯಾರಿಸನ್. ನೀವು ಒಂದು ಸೀಮೆ ಹಸು ಸಾಕ್ತೀನಿ ಅಂದರೆ 50 kg ಮೇವು ಬೇಕು, ಒಂದು 10 kg ತಿಂಡಿ ಬೇಕು. ಆ ಲೆಕ್ಕಾಚಾರಕ್ಕೆ ಹೋಯ್ತು ಅಂದರೆ ಅದು ಅವಾಗ 20 ಲೀಟ್ರ್ ಹಾಲು ಕೊಡುತ್ತೆ ನಿಮಗೆ. ಇದು ನಿಮಗೆ 5 kg ಮೇವಲ್ಲಿ ನಿಮ್ಗೆ ಯಾವ ತಿಂಡಿ ಬೇಡ, ಏನು ತಿಂಡಿ ಹಾಕ್ಬೇಡಿ, ಏನು ಹಾಕ್ಬೇಡ್ರಿ. 5 kg ಹುಲ್ಲ ನೀಟಾಗಿ ಕೊಡ್ರಿ, ನಿಮ್ಗೆ 2 ಲೀಟ್ರ್ ಹಾಲು ಸಿಗುತ್ತೆ ಸರ್. ಶುದ್ಧವಾದ ಹಾಲು ಸಿಗುತ್ತೆ. ಹಾಲು ಅನ್ನೋದು ಇದು ತುಂಬ ಒಳ್ಳೆ ಹಾಲು. ನನ್ನ ಸರ್ ಎಲ್ಲರೂ ಹೇಳ್ತಾರೆ ಅದೇನೋ ಗುಂಡಿಗೆಯಿಂದ ಹಾಲು ಉತ್ಪತ್ತಿ ಆಗುತ್ತೆ, ಇದನ್ನು ಬಹಳ ಅಂತ ಹೇಳ್ತಾರೆ. ಹೌದು ಸರ್, ಅದು ಯಾಕಂದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ನಾವು ತಿಳ್ಕೊಳ್ಳೋದೇ ಮಾತಾಡಬಾರ್ದು. ಇವತ್ತಿನ ದಿನ ತಿರುಪತಿಲಿ ಇದ್ರ ಹಾಲನ್ನೇ ಅಭಿಷೇಕಕ್ಕೆ ಇಟ್ಕೊಂಡಿರೋದು, ಇದ್ರ ಹಾಲನ್ನೇ ನೈವೇದ್ಯಕ್ಕೆ ಇಟ್ಕೊಂಡಿರೋದು. ಇವತ್ತು 100 ವರ್ಷದಿಂದ ಅದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ ಅಂದರೆ ಅದು ಸೈಂಟಿಫಿಕ್ ಆಗಿ ಅವ್ರಿಗೇನೋ ಕಂಡುಕೊಂಡಿರ್ತಾರೆ. ಇವತ್ತು ತಿರುಪತಿ ವೆಂಕಟರಾಮ ಸ್ವಾಮಿ ಒಂದು ವಿಗ್ರಹ ಬೆವರುತ್ತೆ ಅಂತ ನಾವು ಕೇಳಿದ್ದೀವಿ, ಅದ್ರ ಬಗ್ಗೆ ಗೊತ್ತು.
ಬಟ್ ಅವತ್ತಿನ ದಿನ ಹಿರಿಕರು ಮಾಡ್ಕೊಂಬಂದಿದ್ದಾರೆ. ಇವತ್ತು ಗೋಪೂಜೆನೂ ನಡೆಯೋದು ಪುಂಗ್ನೂರ್ಗೆನೆ, ಆಮೇಲೆ ಯಾವುದು ಅಭಿಷೇಕ ಆಗೋದು ಪುಂಗ್ನೂರ್ಗೆನೆ. ಸೊ ನಾವು ಅದರಲ್ಲಿ ಏನನ್ನ ನಾವು ಆಳ ಉದ್ದ ಮಾತಾಡ್ಕೊಂಡು ಏನೋ ಹಂಗೆ ಹಿಂಗೆ ಅಂತ ಮಾತಾಡೋದು ಬೇಡ ಅದ್ರ ಬಗ್ಗೆ. ಬಟ್ ಆದರೆ ಅಷ್ಟು ಒಳ್ಳೆ ಅಂಶ ಇದೆ ಪುಂಗ್ನೂರು ಅನ್ನೋದ್ರಲ್ಲಿ. ಸೊ ಆ ಥರ ಇದ್ರದ್ದು ನೀವು ಹಾಲನ್ನ ನೀವು ಯಾವುದೇ ಕಾರಣಕ್ಕೂ ಯಾವುದೇ ನೀವು ಬೇರೆ ಹಾಲನ್ನ ಫ್ಲೇವರ್ ಮಾಡಿಬೋದು. ಸ್ಮೆಲ್ಲು ಸಹ ತುಂಬ ಶುದ್ಧವಾಗಿ ಬರುತ್ತೆ, ಸ್ಮೆಲ್ಲೇ ಬರಲ್ಲ. ಅದಾದಮೇಲೆ ನಿಮಗೆ ಇದ್ರ ಮೊಸರು ತಿನ್ನೋದೇ ಚೆಂದ. ಒಂದು ಕೇಕ್ ಕಟ್ ಮಾಡ್ದಂಗಿರುತ್ತೆ ಮೊಸರು. ಆಮೇಲೆ ಇದರಲ್ಲಿ ನಿಮಗೆ ಟ್ರಾನ್ಸ್ ಫ್ಯಾಟ್ ಅನ್ನೋದು ಕಡಿಮೆ, ಹಾಲಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಒಳ್ಳೆ ರೀತಿ ಅನುಕೂಲ ಆಗುತ್ತೆ. ಎಷ್ಟು ಸರ್? ಸರ್ ಇವನ್ನ ಕೊಡಲ್ಲ ಸರ್, ಇವ್ರದ್ದು ತುಂಬ ಜನ ಕೇಳ್ತಾರೆ, ನಾವು ಕೊಡಲ್ಲ. ಅದು ಯಾವ ದೇಶಕ್ಕೆ ಯಾಕೆ ಬೇಕು, ಕಳ್ಕೊಳ್ಳೋದು ಬೇಡ ಅಂತ ಒಂದು ತುಂಬ ಚೆನ್ನಾಗಿ ನಿಂತಿದ್ದೇವೆ. ಇವತ್ತು ನಮ್ಮಲ್ಲಿ ತುಂಬ ಮದುವೆಗಳು ಮಾಡಿದೆ. ಯಾವುದೋ ಮದುವೆಗಳಿಗೆ ಮೆರವಣಿಗೆಗೆ ಹಾಕೊಂಡು ಹೋಗ್ತಾರೆ. ಆಮೇಲೆ ಯಾವುದೇ ಇದು ದೇವಸ್ಥಾನ ಓಪನಿಂಗ್ ಆಗಲಿ, ಯಾವುದೇ ಮನೆ ಓಪನಿಂಗ್ ಆಗಲಿ ಬಂದು ಒಂಥರ ಈ ಸೆಲೆಬ್ರಿಟೀಸ್ಗಳು ಯಾವ ಥರ ಡೇಟ್ನ ಬರೆದಿರ್ತಾರೆ ಆ ಥರ ಬರೆದಿರ್ತಾರೆ ನಮ್ಮ ಹುಡುಗರುಗಳು. ಈ ದಿನ ಬುಕ್ ಆಗಿದೆ ಇಲ್ವಾ ಅಂತ ಅಪ್ಪಪ್ಪ ಅವರೇ ಗಾಡಿ ತೊಗೊಂಬಂದು ಗಾಡಿ ಹಾಕ್ಕೊಂಡೋಗಿ ಆಮೇಲೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ತುಂಬ ಜನ ಕೇಳ್ತಾರೆ ಏನೋ ಬೇಕು 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 ಅಂತ. ಸರ್ ಹೆಸರೇನಾದ್ರು ಇಟ್ಟಿದ್ದೀರಾ? ಏನು ಇಟ್ಟಿಲ್ಲ ಸರ್, ಏನು ಇಟ್ಟಿಲ್ಲ. ತಳಿ ಇದು ಪುಂಗನೂರು. ಇದು ತಾಯಿ ಎಷ್ಟು ಕೊಡ್ತಾ ಇದೆ ಸರ್ ಹಾಲು ಒಂದು ಟೈಮ್ಗೆ? ಒಂದು 2 ರಿಂದ 2.5 ಲೀಟರ್ ಒನ್ ಟೈಮ್ ಕೊಡುತ್ತೆ ಅಷ್ಟೊಂದು? ಕೊಡುತ್ತೆ ಸರ್, ತುಂಬಾ ಚೆನ್ನಾಗಿದೆ ತಾಯಿ. ಅದು ಇದ್ರದ್ದು ಪ್ಯೂರ್ ಪುಂಗನೂರು ಸರ್ ಅದು. ಆಮೇಲೆ ಲೈಕ್ ಅದಕ್ಕೆ ನಾನು ಇವಾಗ ಈ ಓರಿಗಳು ನಮ್ಮ ಮರೇಶ್ ಅಂತ ಒಬ್ರು ಸಾಕಿದ್ದಾರೆ, ಯಾವುದೋ ಸೌದೇವನಹಳ್ಳಿ ಹತ್ರ. ಅವ್ರ ಹತ್ರ ಒಂದು 3 ಥರ ವೆರೈಟಿ ಓರಿಗಳು ಇದ್ದಾವೆ. ಅಲ್ಲಿ ಓರಿಗಳು ಬೀಜದವ್ರು ಇದೆಯಾ ಮನೇಲಿ ಈಗ? ನಮ್ಮ ಮನೆಯಲ್ಲಿ ಬೀಜದವ್ರಿ ಒಂದು ಇವಾಗ ಒಂದು ಊರಿಗೆ ಹೊರಗಡೆ ಹಾಕಿದೆ. ಬೀಜದವ್ರಿ ಇಲ್ಲ, ನಾನು ಬೇರೆ ಕಡೆ ಕ್ರಾಸ್ ಮಾಡಿ ಇನ್ಬ್ರೀಡಿಂಗ್ ಆಗುತ್ತಲ್ಲ ಸರ್. ಇವಾಗ ಕರ್ನಾಟಕದಲ್ಲಿ ಪುಂಗನೂರು ಸರ್ ಇವಾಗ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಎತ್ಕೊಳ್ಳಲ್ಲಿ? 5 ಲಕ್ಷ ಹೇಳ್ತಾರೆ. ಕೆಲಸಗಳು ಏನೇನು ಉಪಯೋಗಿಸ್ತಾರೆ ಅಂತ ಸರ್? ಎಲ್ಲ ಕೆಲಸ ಮಾಡ್ತೇವೆ ಸರ್, ಎಲ್ಲ ತರನು ಮಾಡ್ತೇವೆ. ಕಾರು ಹೊಡಿತೇವೆ, ಗಾಡಿ ಹೋಗಿತ್ತೇವೆ, ಆಮೇಲೆ ಗಾಣ ಹೊಡಿತೇವೆ. ಗಾಣ ಇದೆ ಸರ್, ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಗಾಣ ಮಾಡಿದೀವಿ. ಎಷ್ಟು ವರ್ಷ ಆಯ್ತು ಶುರು ಮಾಡಿ ಸರ್? ಇವಾಗ ಒಂದು 3-4 ಮಂತ್ಸ್ ಆಯ್ತು ಸರ್. ಅದಕ್ಕಿಂತ ಮುಂಚೆ ಹೊಲದ ಕೆಲಸ ಆಮೇಲೆ ತೋಟದ ಕೆಲಸ ಎಲ್ಲ ಮಾಡುತ್ತೆ. ಓಕೆ, ತುಂಬಾ ಪವರ್ಫುಲ್ ಇದೆ. ತುಂಬಾ ಪವರ್ಫುಲ್ ಇದೆ ಸರ್. ಇದು ಬುಲ್ಸ್. ಓಕೆ, ಫೀಮೇಲ್ಸು ಅದೇ ತರ ಹಾಲಿನಲ್ಲಿ ಮಾಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಏನ್ ಸರ್ ಕರ್ನಾಟಕದಲ್ಲಿ ಎಷ್ಟಿರ್ಬೋದು ಪುಂಗನೂರು ನಿಮ್ಮ ಪ್ರಕಾರ? ಬೆಳೆಣಿಕೆ ಎಷ್ಟಿದೆ ಸರ್? ಇದೆಲ್ಲ ತುಂಬಾ ತಳಿ ನಶಿಸಿ ಹೋಗ್ತಾ ಇದೆ. ಇದನ್ನ ಬೆಳೆಸಬೇಕು ಅಂತ ಅವ್ರು ಆಂಧ್ರದವರು ತುಂಬಾ ಸಂವರ್ಧನಾ ಕೇಂದ್ರ ಮಾಡಿದ್ದಾರೆ. ಯಾವ್ದು ಪುಂಗನೂರ್ಗೆ. ಇವತ್ತು ನಮ್ಮ ಹಳ್ಳಿಕಾರ್ಗೆ ಯಾವ ತರ ಮಾಡಿದ್ದಾರೆ ಒಂದೊಂದು ರಾಜ್ಯದ ಒಂದೊಂದು ಡಿಸ್ಟಿಕ್ ಅಲ್ಲಿ, ಪಲಂನೇರಲ್ಲಿ ಒಂದು ಪುಂಗನೂರು ಸಂವರ್ಧನಾ ಕೇಂದ್ರ ಮಾಡಿದ್ದಾರೆ. ಅಲ್ಲಿ ಮೀಟ್ ಹೋಗಿದ್ದೀರಾ? ಅಲ್ಲಿ ನಾನು ಪಲಂನರ್ಗೆ ಹೋಗಿದ್ದೆ ಸರ್. ಪಲಂನರ್ಗೆ ಹೋಗಿ ಪುಂಗನೂರು ಅನ್ನೋ ಊರಲ್ಲೇ ತಂದಿದ್ದೀರಾ? ಓಕೆ. ಅವಾಗ ಎಷ್ಟಾಯ್ತು ಬೆಲೆ ನಿಮ್ಗೆ ತಂದಾಗ? ಸರ್ ನಾನು ತಂದಾಗ 1,12,000 ರೂಪಾಯಿ ಹಸುಗೆ. ಹಸು ಒಂದು ಬೀಜದವ್ರಿಂದ ನಾನು ಇದು ಕೊಟ್ಟಿದ್ದೀನಿ, ಮೇಲ್ಕೋಟೆ ಸ್ವಾಮಿಗಳಿಗೆ ದಾನ ಕೊಟ್ಟಿದ್ದೀನಿ. ಅವರು ಒಂದು 2 ಇಟ್ಕೊಂಡಿದ್ದಾರೆ. ಕೇಳೋರು ತುಂಬಾ ಸಂದೀಪ್ ಕುಡಿ ಅಂತ ನಾನು ಕೊಟ್ಟಿದ್ದೀನಿ. ಓಕೆ. ನೆಕ್ಸ್ಟ್ ಏನೋ ಬ್ರೀಡಿಂಗ್ ಮಾಡಿ ಸೇಲ್ ಮಾಡಬೇಕು ಪ್ಲಾನ್ ಇದೆಯಾ ಸರ್? ಇವಾಗ ಮನೇಲಿ ಹೆಚ್ಚಾದ್ರೆ ಕೊಡ್ತೀವಿ ಸರ್, ಪ್ರೀತಿಯಿಂದ ಸಾಕೋರ್ಗೆ ಮಾತ್ರ ಕೊಡೋದು. ಇದೇ ತರ ಒಂದು ಒಬ್ರು ಸ್ವಾಮೀಜಿ ಕೊಟ್ಟಿದ್ದೀನಿ, ಯಾರಿಗೆ ಒಂದು ಮಠಕ್ಕೆ ಬಿಟ್ಟಿದ್ದೀನಿ. ಒಂದು ಅವರು ಪ್ರೀತಿಯಿಂದ ಸಾಕ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಮೇಲೆ ಕೊಟ್ಟಿರೋದು. ನಮ್ಗೆ ಇದೇನು ಅಂದ್ರೆ ಈ ಬಕ್ರೀದ್ದು ಕೇಳ್ತಾರೆ ನಮ್ಗೆ, ನಮ್ಗೆ ಆಗಲ್ಲ ಅದೊಂದು ನಿಮಿಷ, ಅದಕ್ಕೋಸ್ಕರ ಸರ್. ಬಟ್ ಎಲ್ಲದಕ್ಕೂ ಡಿಮ್ಯಾಂಡ್ ಇದೆ ಅದು. ಬಟ್ ನಮ್ಮ ಬ್ರೆಜಿಲ್ ಅವರು ಸ್ವಲ್ಪ ಇದನ್ನ ತಗೊಳಕ್ಕಾಗಿಲ್ಲ, ಪ್ಯೂರ್ ಬ್ರೀಡ್ ತಗೊಳಕ್ಕಾಗಿಲ್ಲ ಅವ್ರ ಕೈಲಿ. ಇನ್ನು ಮಿನಿಸ್ಟರ್ ಕ್ಯಾಟಲ್ ಮೇಂಟೈನ್ ಮಾಡ್ತಿದ್ದಾರೆ. ಸರ್ ಇದ್ಬಿಟ್ಟು ಹಳ್ಳಿ ಕಾರ್ ಎಷ್ಟಿದೆ ನಿಮ್ಮ ಹತ್ರ? ಸರ್ ಹಳ್ಳಿ ಕಾರ್ ನಮ್ಮ ಹತ್ರ ಇವಾಗ 6 ಜೊತೆ ಎತ್ಕೊಳ್ಳಿದೆ ಸರ್. ಹಸುಗಳು ಯಾವುದಿಲ್ಲ? ಹಸುಗಳು ಒಂದು 3 ಇದೆ ಸರ್. ಆಯಿಲ್ ಎಲ್ಲ ಬೇಕು ಅಂದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಇವಾಗ ವೆಬ್ಸೈಟ್ ಓಪನ್ ಮಾಡ್ತಾ ಇದೀವಿ, ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ. ನಮಗೆ ಕೃಷಿ ಅಂದ್ರೆ ತುಂಬಾ ಇಷ್ಟ, ಪ್ಲಸ್ ನನ್ನ ಮಗಳ ಹೆಸರು ಕೃಷಿ ಅಂತ. ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೀವಿ. ಅದನ್ನ
ಅದನ್ನ ಇವಾಗ ವೆಬ್ಸೈಟಲ್ಲೂ ಆರ್ಡರ್ ಮಾಡ್ಬೋದು. Okay. ಪ್ಲಸ್ ನಿಮ್ಗೆ ರಾಗ್ ತಗೋಬೇಕು ಅಂದರೆ ನಮ್ಮ ನ್ಯಾಷನಲ್ ಹೈವೇ ಮಂಗಳೂರು ಚಿಕ್ಕಮಂಗ್ಳೂರು ಹೋಗೋ ರೋಡಲ್ಲಿ ಇದು ಮಾಡ್ಬೋದು. ಸರ್ ಗೂಗಲ್ ಮ್ಯಾಪಲ್ಲಿ ಏನಂತ ಹೆಸರು ಟೈಪ್ ಮಾಡಬೇಕು? ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಲೊಕೇಶನ್ ಬಂದು ಅಲ್ಲೇ ತೋರಿಸುತ್ತೆ. ಓಕೆ, ಕೃಷಿ ಟೆಂಪಲ್ ಆಫ್ KRUSHI ಕೃಷಿ ಟೆಂಪಲ್. ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ಸರ್. 9591153333. ಓಕೆ, ತಮ್ಮ ಹೆಸರು? ಸಂದೀಪ್ ಅಂತ. ಸಂದೀಪ್, ಹಿರಿಸಾವೆ ಅಲ್ವಾ? ಹೈವೇ ಹತ್ರನೇ ಬರುತ್ತಾ? ಹೈವೇಲೆ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ.